ವೀಕ್ಷಕರೇ, ಆರೋಪಿ ಪರ ವಕೀಲ ಸುನೀಲ್ ಕುಮಾರ್ ಮಾತಾಡಿದ್ದನ್ನ ನೀವು ನೋಡಿದ್ರಿ. ಚಿತ್ರದುರ್ಗದಲ್ಲಿ ಇನ್ನಿಬ್ಬರು ಕೊಲೆ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. A6 ಜಗದೀಶ್, A7 ಅನುಕುಮಾರನ್ನ ಬಂಧಿಸಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬೆಂಗಳೂರಿಗೆ ಆರೋಪಿಗಳನ್ನ ಕರೆತರ್ತಾ ಇದ್ದಾರೆ ಪೊಲೀಸರು. 5 ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಇನ್ನು ಇಬ್ಬರು ಆರೋಪಿಗಳು ಬರೋದು ಬಾಕಿ ಇದೆ. 7 ಜನರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಚಿತ್ರದುರ್ಗದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಂದು ಕಡೆ ಪವಿತ್ರ ಗೌಡ, ಮತ್ತೊಂದು ಕಡೆ ದರ್ಶನ್. ಇಬ್ಬರು ಪೊಲೀಸ್ ಠಾಣೆಯ ಒಳಗೆ ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಜಗದೀಶ್ ಮತ್ತು ಅನುಕುಮಾರ್ ಇಬ್ಬರು ಬರಬೇಕಾಗಿದೆ. ಬೆಂಗಳೂರಿಗೆ ಇಬ್ಬರು ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ, ಇದಾದ್ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ನಮ್ಮ ಪ್ರತಿನಿಧಿ ರಮೇಶ್ ವಕೀಲರನ್ನ ಕೇಳ್ತಾ ಇದ್ರು ವಾಟ್ ನೆಕ್ಸ್ಟ್ ಅಂತ, ಮುಂದಿರುವ ಆಯ್ಕೆಗಳು ಏನು ಅಂತ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಮುಂದಿರುವ ಆಯ್ಕೆಗಳಾದ್ರೂ ಏನು? ಕಿರಣ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. 5 ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರ್ತಾ ಇದ್ದ ಹಾಗೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. 5 ಜನ ಆರೋಪಿಗಳು ಈಗ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಬೇಲ್ ಸಿಕ್ಕಿತ್ತು. ಎಸ್, ನಮ್ಮ ಪ್ರತಿನಿಧಿ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಕಿರಣ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಜಗದೀಶ್ ಮತ್ತು ಅನುಕುಮಾರ್ನ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಬರ್ತಿದ್ದಾರೆ? ಇನ್ನು ಎಷ್ಟು ದೂರ ಇದೆ ಬೆಂಗಳೂರಿಗೆ? ಎಲ್ಲಿದ್ದಾರೆ ಈಗ? ಭಾವನಾ, ಚಿತ್ರದುರ್ಗದ ಇಬ್ಬರು ಆರೋಪಿಗಳು ಅನುಕುಮಾರ್ ಹಾಗೂ ಜಗದೀಶ್ ಇಬ್ಬರನ್ನು ಕೂಡ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿದ್ದ ಸರಿಸುಮಾರು ಏನಿಲ್ಲ ಅಂತ ಅಂದ್ರೂ 2 ರಿಂದ 3 ಗಂಟೆ ತಾಸಬೇಕಾಗುತ್ತೆ ಬೆಂಗಳೂರಿಗೆ ಬರೋದಕ್ಕೆ. ಸದ್ಯ ಈಗಾಗಲೇ ಅನುಕುಮಾರ್ ಬುರ್ನಟಿಯ ಬಡಾವಣೆಯಲ್ಲಿ ಇರ್ತಕ್ಕಂಥ ಅನುಕುಮಾರ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಈ ಸದ್ಯ ಜಗದೀಶ್ ಅವ್ರ ಮನೆಯಲ್ಲೂ ಕೂಡ ನಿಯರೆಸ್ಟ್ ಅಲ್ಲಿ ಇದ್ದಾರೆ. ಈಗ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಈಗ ಬೆಂಗಳೂರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತೆರಳ್ತಾ ಇರ್ತಕ್ಕಂಥದ್ದು. ಇನ್ನೇನು ಈಗ 5 ಗಂಟೆ ಆಗಿರೋದ್ರಿಂದ ಸರಿಸುಮಾರು 8 ಗಂಟೆ ಸುಮಾರಿಗೆ ಬೆಂಗಳೂರು ತಲುಪತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಳಗ್ಗೆಯಿಂದನೂ ಕೂಡ ಪೊಲೀಸರು ಅವ್ರನ್ನ ವಾಚ್ ಮಾಡ್ತಾ ಇದ್ರು. ಅದೇ ರೀತಿ ಮಾಧ್ಯಮಕ್ಕೆ ಮಾತಾಡ್ತಾ ಸಂದರ್ಭದಲ್ಲೂ ಕೂಡ ಅನುಕುಮಾರ್ ಹೇಳ್ತಾ ಇದ್ರು, ನಮ್ಮ ವಕೀಲರಿಗಾಗಲೇ ನಮ್ ಸಂಪರ್ಕ ಮಾಡಿದ್ದಾರೆ, ಹಾಗಾಗಿ ನಾವು ಮನೆಯಲ್ಲೇ ಇರ್ತೀವಿ, ಪೊಲೀಸರೇ ಬಂದು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ಇಬ್ರು ಕೂಡ ಮನೆಯಲ್ಲೇ ಇದ್ರು. ಈಗಾಗಲೇ ಬೆಂಗಳೂರಿನ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆದಂತಹ ವಿನಾಯಕ್ ಅವರ ನೇತೃತ್ವದಲ್ಲಿ ಗಿರೀಶ್ ಹಾಗೂ ವಿನಾಯಕ್ ಅವರು ಇಬ್ರು ಕೂಡ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿ ಬೆಂಗಳೂರಿಂದ ಕರ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಓಡ್ತಾರೆ ಅಂತಾನೆ ಹೇಳ್ಬೋದು. ಭಾವನಾ. ಎಸ್, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.